ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇಬ್ಬರು ಅಪರಾಧಿಗಳು. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿತ್ತು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇಬ್ಬರು ಅಪರಾಧಿಗಳು. ವಿನಯ್ ಕುಲಕರ್ಣಿ ಹಾಗೆ ಚಂದ್ರಶೇಖರ್ ಇಂಡಿಯಿಂದ ಅರ್ಜಿ ಸಲ್ಲಿಕೆ ಆಗಿರುವುದು. ಪ್ರಕರಣದಲ್ಲಿ A15, A16 ಆಗಿರುವ ಅಪರಾಧಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಇಂದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಜೀವಾವಧಿ ಆದೇಶಕ್ಕೆ ತಡೆ ನೀಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಈಗ A16 ಆರೋಪಿಯು ಕೂಡ ತಮ್ಮ ಸ್ಥಾನಕ್ಕೆ ಜೊತೆಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದಾರಲ್ಲ, ಅದನ್ನ ಕಡಿಮೆಗೊಳಿಸುವಂತೆ ಅಥವಾ ಅದರಿಂದ ಹೊರಗಡೆ ಬರುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕಡೆ ಶಾಸಕರ ಸ್ಥಾನ ಕಳೆದುಕೊಳ್ಳುವ ಭಯ, ಜೊತೆಗೆ ರಾಜಕೀಯ ಭವಿಷ್ಯವನ್ನ ಉಳಿಸ್ಕೊಳ್ಬೇಕು, ಹೀಗಾಗಿ ಕಾನೂನಿನ ಮೊರೆ ಹೋಗಿದ್ದಾರೆ, ಒಂದೆಜ್ಜೆ ಮುಂದೋಗಿರೋದು. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ತಮಗೆ ವಿಧಿಸಿರುವ ಶಿಕ್ಷೆ ಸರಿಯಲ್ಲ ಅನ್ನೋದಾಗಿ ವಾದಿಸಿ ತೀರ್ಪನ್ನ ರದ್ದುಪಡಿಸಬೇಕು ಅಥವಾ ಪರಿಶೀಲನೆ ಮಾಡಬೇಕು ಅನ್ನೋದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ತಮ್ಮ ರಾಜಕೀಯ ಭವಿಷ್ಯ ನೋಡಬೇಕು, ಹಾಗೆ ಕಾನೂನಿನ ಮೂಲಕ ಶಿಕ್ಷೆಯನ್ನ ಕಡಿಮೆ ಮಾಡೋದು ಅಥವಾ ಶಿಕ್ಷೆಯನ್ನ ಹಿಂಪಡ್ಕೊಳ್ಳೋದಕ್ಕೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವರ ಜೊತೆಗೆ ಚಂದ್ರಶೇಖರ್ ಇಂಡಿ ಅವರು ಕೂಡ ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದ ಯಾವ್ಯಾವ ವಿಚಾರವನ್ನ ಉಲ್ಲೇಖಿಸಿದ್ದಾರೆ ಸಂಜಯ್? ದಯನ ಏನಂತ ಹೇಳಿದ್ರೆ, ಈಗೇನು ಕಳೆದ ಕೆಲ ದಿನಗಳ ಹಿಂದೆ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಒಂದು ತೀರ್ಪನ್ನ ವಿಶೇಷ ಕೊಟ್ಟಿದ್ದಂಥದ್ದು. ಅಂದ್ರೆ ಈ ಒಂದು ತೀರ್ಪಿನಲ್ಲಿ ಎಲ್ಲ ಅಂದ್ರೆ 17 ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟು ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಐಒ ಆಗಿ ಪ್ರಾಥಮಿಕ ಹಂತದಲ್ಲಿ ಐಒ ಆಗಿ ಇದ್ದಂತಹ ಇನ್ಸ್ಪೆಕ್ಟರ್ಗೆ ಒಂದು 7 ವರ್ಷದ ಶಿಕ್ಷೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಏನು ಆ ಒಂದು ಪ್ರಕರಣದಲ್ಲಿ A15 ಮತ್ತೆ A16 ಆದಂತಹ ವಿನಯ್ ಕುಲಕರ್ಣಿ ಮತ್ತೆ ಚಂದ್ರಶೇಖರ್ ಹಿಂಡಿ ಇವರು ಇಬ್ರು ಕೂಡ ಈ ಒಂದು ಶಿಕ್ಷೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಕಾರಣ ಇಷ್ಟೇ, ಅಂದ್ರೆ ಈ ಜೀವಾವಧಿ ಶಿಕ್ಷೆ ಅಂತ ಕೊಡುವಂತಹ ಒಂದು ತಪ್ಪನ್ನ ನಾವು ಮಾಡಿಲ್ಲ ಅಂತ ಹೇಳಿ ಒಂದು ಹೈಕೋರ್ಟ್ ಮೊರೆ ಹೋಗಿರುವಂತ. ಇನ್ನೊಂದು ವಿನಯ್ ಕುಲಕರ್ಣಿ ಶಾಸಕರಾಗಿ ಈಗಾಗಲೇ ಹಾಲಿ ಶಾಸಕರಾಗಿ ಇರುವಂತದ್ದು ಆ ಒಂದು ಕ್ಷೇತ್ರದಲ್ಲಿ. ಆ ಕ್ಷೇತ್ರದ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳೋಕೋಸ್ಕರ ಈ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ಆ ಒಂದು ಅರ್ಜಿಯನ್ನ ಕೋರ್ಟ್ ಪರಿಗಣನೆಗೆ ತಗೊಂಡು ಈ ವಿಚಾರಣೆಯನ್ನ ಶುರು ಮಾಡ್ತು ಅಂತ ಹೇಳಿದ್ರೆ ಶಾಸಕ ಸ್ಥಾನದಿಂದ ತೆಗಿಲಿಕ್ಕೆ ಬರೋದಿಲ್ಲ. ಆದ್ರೆ ಏನಾದ್ರೂ ಹೈಕೋರ್ಟ್ ಏನಾದ್ರೂ ಆ ಅರ್ಜಿಯನ್ನ ತಿರಸ್ಕರಿಸಿ ವಜಾವನ್ನ ಮಾಡ್ತು ಅಂತ ಹೇಳಿದ್ರೆ ಆ ಶಾಸಕ ಸ್ಥಾನದಿಂದ ಅವರು ರದ್ದಾಗಬೇಕಾಗುತ್ತೆ. ಸೊ ಈ ಒಂದು ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ಪ್ಲಸ್ ಆ ಒಂದು ಶಿಕ್ಷೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಥವಾ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಕೊಂಡು ಇಲ್ಲ ಶಿಕ್ಷೆಯನ್ನ ತೆಗಿಲಿಕ್ಕೋಸ್ಕರ ಈ ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂಜಯ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಯಾವ್ಯಾವ ವಿಚಾರವನ್ನ ಉಲ್ಲೇಖಿಸಿದ್ದಾರೆ, ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ, ಯಾಕಂತ ಹೇಳಿದ್ರೆ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈಗ ಆದೇಶ ಬಂದಿದೆಯಲ್ಲ ಜೀವಾವಧಿ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ, ಸಾಕ್ಷ್ಯ ನಾಶ ಇರಬಹುದು ಅಥವಾ ಪ್ರಭಾವ ಹೇಗೆ ಬೀರುತ್ತೆ ಸಾರ್ವಜನಿಕ ವಲಯದಲ್ಲಿ, ಯಾಕಂದ್ರೆ ಇವರೊಬ್ಬರು ಶಾಸಕರು ಜೊತೆಗೆ ರಾಜಕೀಯವಾಗಿ ಮುಂದುವರಿಬಾರದು ಅನ್ನುವಂಥ ಕಾರಣಕ್ಕೆ ಏನಾದರೂ ಹತ್ಯೆ ಮಾಡಲಾಗಿತ್ತ, ಕೆಲವೊಂದಷ್ಟು ಎಂಕ್ವೈರಿ ನಡೆಯುತ್ತೆ. ಅದಾದ ನಂತರದಲ್ಲಿ ಜೈಲು ಭವಿಷ್ಯ ಕಂಟಿನ್ಯೂ ಆಗುತ್ತಾ ಅಥವಾ ಜಾಮೀನು ಸಿಗತ್ತಾ ಕಾದು ನೋಡಬೇಕು. ಅದಾದ ನಂತರದಲ್ಲಿ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಮತ್ತೊಂದು ಸ್ಟೆಪ್ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಸಾಧ್ಯತೆಯೂ ಕೂಡ ಇದೆ ಅನ್ನುವಂತಹ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.